ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹಳೆ ಡಿಸೈನು ಮಾಡೋದನ್ನ ಮತ್ತೆ ರೀಕಾಲ್ ಮಾಡ್ಕೊಳ್ಳೋಣ. ಈ ಒಂದು ಡಿಸೈನು ನನ್ನ ಕುಚ್ಚು ಕೆರಿಯರ್ ನಾನು ಏನು ಸ್ಟಾರ್ಟ್ ಮಾಡಿದೆ ಅಲ್ವಾ, ಅವಾಗ ಒಂದು ಬ್ರೈಡಲ್ ಸೀರೆ ಕುಚ್ಚು ಅಂತ ಹೇಳಿ ಮೊದಲಿಗೆ ಈ ಒಂದು ಡಿಸೈನ್ ನಾನು ನನ್ನ ಕಸ್ಟಮರ್ಗೆ ಮಾಡಿಕೊಟ್ಟಿದ್ದಂಥದ್ದು. ಈ ಡಿಸೈನ್ಸ್ ಜೊತೆ ತುಂಬಾನೇ ಎಮೋಷನ್ಸ್ ಇದೆ. ಹಾಗೆ ಜೊತೆಗೆ ಒಂದಷ್ಟು ವರ್ಷಗಳ ಹಿಂದೆ ಹೇಗಿತ್ತು ಅಂತ ಅಂದ್ರೆ, ಒಂದಷ್ಟು ಮದುವೆ ಸೀರೆಗಳು ಬಂತು ಅಂದ್ರೆ 75% ನಾವು ಇದೇ ಡಿಸೈನ್ ನ ಹಾಕೊಡ್ತಾ ಇದ್ದಿದ್ದು. ಸೊ ಆ ಒಂದು ಡಿಸೈನ್ ನ ಇವತ್ತು ನಾನು ರೀಕಾಲ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಹಳೆ ಕಸ್ಟಮರೇ ಮತ್ತೆ ಇದೇ ಡಿಸೈನ್ ಬೇಕು ಅಂತ ಹೇಳಿ ಸೀರೆನ ತಂದ್ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ಯಾವ ಡಿಸೈನು ಅಂತ ನೋಡ್ಕೊಳ್ಳೋಣ. ತುಂಬಾ ಜನಕ್ಕೆ 99% ಜನಕ್ಕೆ ಯಾರೆಲ್ಲ ಕುಚ್ಚು ಕೆಲಸ ಮಾಡ್ತೀರೋ ಅವ್ರಿಗೆ ಈ ಡಿಸೈನ್ ಅನ್ನೋದು ಗೊತ್ತೇ ಇರುತ್ತೆ. ಮತ್ತೆ ಇವಾಗ ರೀಟ್ರೆಂಡ್ ಆಗ್ತಾ ಇರೋಂಥ ಡಿಸೈನ್ ಕೂಡ ಇದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯೂಸ್ ಮಾಡೋದು ನೀಡಲ್ ನಂಬರ್ 10 0.75 ಹಾಗೆ 7 ಎಳೆ ದಾರ ತಗೊಂಡು ಈ ರೀತಿ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡಿದೀನಿ. ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲೂಪ್ ಆಗುತ್ತೆ, ಅದರಿಂದ ಒಂದು ಚೈನ್ ತಗೋತೀನಿ. ಇವಾಗ ನಾನು 2 ಚೈನ್ ಹಾಕೋತೀನಿ. 2 ಚೈನ್ ನ ಹಾಕೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. 2 ಚೈನ್ ನ ಪಕ್ಕದಲ್ಲೇನೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2 ಚೈನ್ ನ ಲೆಂತ್ಗೆ ನಾವು ನೀಡಲ್ನ ಎತ್ಕೋಬೇಕು. ಆಮೇಲೆ ದಾರ ತಗೊಂಡು 2ರಿಂದ 1, 2ರಿಂದ 1. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಸ್ಟಿಚ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಏನ್ ಹಾಕಿರ್ತೀವಿ ಅಲ್ವಾ, ಅದೇ ಲೆಂತ್ ಅಲ್ಲೇ ವರ್ಕ್ ಮಾಡ್ತಾ ಹೋಗ್ಬೇಕು. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 4 ಡಬಲ್ ಕ್ರೋಶೆ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಸೊ ಆ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಅಂತಾನೆ ನಾವು ಕನ್ಸಿಡರ್ ಮಾಡ್ಕೊಳ್ಳುವಂಥದ್ದು. ಅದನ್ನ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 5 ಡಬಲ್ ಕ್ರೋಶೆ ಆಗುತ್ತೆ. ಇವಾಗ ನಾವು 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ನೋಡ್ಕೊಳ್ಳಿ, ಇನ್ ಕೇಸ್ ಏನಾದ್ರು ಸುಕ್ಕು ಬಂದಿತ್ತು ಅಂದ್ರೆ ನೀವು ರಿಮೂವ್ ಮಾಡಿ ವರ್ಕ್ ಮಾಡ್ಕೋಬಹುದು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಇದು 2 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು 5ನೇ ಡಬಲ್ ಕ್ರೋಶೆ. ಇದು 6ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಸ್ಟಾರ್ಟಿಂಗ್ ಅಲ್ಲಿ 5 ಡಬಲ್ ಕ್ರೋಶೆ ಆದ್ಮೇಲೆ ಪ್ರತಿಯೊಂದು ನೆಕ್ಸ್ಟ್ ಏನ್ ಮಾಡ್ಕೋತೀವಲ್ವಾ ಆ ಬಾಕ್ಸ್ ಗಳಿಗೆ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. 6 ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ದಾರ ತೆಗೆದು ಒಂದು ಬೀಡ್ಸ್ ಅನ್ನ ಹಾಕೋತೀನಿ. ಫ್ರೆಂಡ್ಸ್, ಹಾಗೆ ನಾನು ಪರ್ಚೇಸ್ ಮಾಡೋದು ಬೀಡ್ಸ್ ಬಂದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ಅವ್ರದ್ದು ಶಾಪ್ ಡೀಟೇಲ್ಸ್ ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವಾಗ ಒಂದು ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಿರೋದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಇವಾಗ ಬೀಡ್ ಎಲ್ಲ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದ್ರು ಸುಕ್ಕು ಬಂದಿತ್ತು ಅಂತ ಅಂದ್ರೆ ನೀವು ರಿಮೂವ್ ಮಾಡ್ಕೋಬಹುದು. ರಿಮೂವ್ ಮಾಡ್ಕೊಂಡು ಮತ್ತೆ ನೀವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಇವಾಗ ಪಕ್ಕನೆ ನಾವು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಎರಡು ಕೂಡ ಅವೈಲಬಲ್ ಇರುತ್ತೆ. ಹಾಗೆ ಇದರಲ್ಲಿ ಬಂದು ಬೇಸಿಕ್, ಇಂಟರ್ಮೀಡಿಯೇಟ್, ಮಾಸ್ಟರ್ ಲೆವೆಲ್ ಕೂಡ ನಿಮ್ಗೆ ಕೌಂಟ್ ಆಗುತ್ತೆ. ಹಾಗೆ ಕಂಪ್ಲೀಟ್ ಡೀಟೇಲ್ಸ್, ನೀವು ಒಂದು ಸೀರೆ ಕುಚ್ಚು ಕಲಿತ್ರೆ ಪ್ರೈಸಿಂಗ್ ಇಂದ ಹಿಡಿದು ಕಸ್ಟಮರ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಕ್ಲಾಸ್ ಅಲ್ಲಿ ಕಲಿತೀರಾ ನೀವು. ಸೊ ಅದನ್ನ ನಾನು ಹೇಳಿದ್ದೇನೆ. ಇವಾಗ ತುಂಬಾ ಜನ ವಾಟ್ಸಪ್ ಅಲ್ಲಿ ಎನ್ಕ್ವೈರಿ ಮಾಡ್ತೀರಿ, ಸೊ ಹಾಗಾಗಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿ. ಹಾಗೆ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಯಾವ್ದನ್ನ ಡಿಸೈನ್ಸ್ ಇದೆ ಅಂತ ಅಂದ್ರೆ ಸೊ ನೀವು ಚೂಸ್ ಮಾಡ್ಕೊಂಡು ಬರ್ಬೋದು. ಆ ಡಿಸೈನ್ಸ್ ನ ಕೂಡ ನೀವು ಕಲ್ತ್ಕೋಬಹುದು. ಅಂದ್ರೆ ನೀಟಾಗಿ ಫಿನಿಶಿಂಗ್ ಇಂದ ನೀವು ಕಲ್ತ್ಕೋಬಹುದು. ಸೊ ನೋಡಿ ಇಲ್ಲೂ ಅಷ್ಟೇ 6 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಂಡು
ನಾನು ಮತ್ತೆ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಾಕ್ಸ್‌ಗೂ ಇನ್ನೊಂದು ಬಾಕ್ಸ್‌ಗೂ ನಾವು ಒಂದ್ ಸತಿ ಏನ್ ಮಾಡ್ತೀವಿ 3 ಚೈನ್‌ನ ಹಾಕಿ ಗ್ಯಾಪ್ ಕೊಡ್ತೀವಿ. ಇನ್ನೊಂದ್ ಕಡೆ ಒಂದು ಬೀಡ್‌ನ ಹಾಕಿ ಗ್ಯಾಪ್ ಅನ್ನ ತಗೊಳ್ಳುವಂತದ್ದು. ಡಬಲ್ ಕ್ರೋಶೆ ಸ್ಟಿಚ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 5 ಡಬಲ್ ಕ್ರೋಶೆಗಳನ್ನ ಹಾಕೋತೀವಿ. ಇನ್ ಬಿಟ್ವೀನ್ ನಾವು 6 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳೋದು. ಇಲ್ಲಿ ಬೀಡ್ಸ್ ಬಂದು ಆಲ್ಟರ್ನೇಟಿವ್ ಆಗಿ ಬರುತ್ತೆ. ಚೈನು ಅಷ್ಟೇ 3 ಚೈನು ಅಷ್ಟೇ ಆಲ್ಟರ್ನೇಟಿವ್ ಆಗೇನೆ ಬರುತ್ತೆ ನಿಮ್ಗೆ. ಯಾವಾಗ್ಲೂ ಅಷ್ಟೇನೆ ಡಬಲ್ ಕ್ರೋಶೆ ಲೆಂತ್ ಕರೆಕ್ಟ್ ಆಗಿ ಫೋಕಸ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ. ಒಂದ್ ಕಡೆ ಬೀಡು, ಒಂದ್ ಕಡೆ 3 ಚೈನು. ಸೊ ಪ್ರೀವಿಯಸ್ ನಾವು 3 ಚೈನ್ ಹಾಕಿ 6 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ? ಇವಾಗ ಒಂದು ಬೀಡನ್ನ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಬೀಡ್‌ನ ತಗೊಳ್ಳಿ. ಬೀಡ್‌ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲಿ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್‌ನ ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಬಾಕ್ಸ್‌ಗಳೆಲ್ಲ ಯಾವ ರೀತಿ ನಾವು ವರ್ಕ್ ಮಾಡ್ಕೊಂಡ್ವಿ ಅಲ್ವಾ? ಅದೇ ತರ ವರ್ಕ್ ಮಾಡ್ಬೇಕು. ಇವಾಗ ಬೀಡ್ ಹಾಕಿ 6 ಡಬಲ್ ಕ್ರೋಶೆ ಮಾಡ್ತೀವಿ ಅಲ್ವಾ? ಆಮೇಲೆ 3 ಚೈನ್ ಹಾಕಿ ನಾವು 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಆಂಟಿಕ್ ಬೀಡ್‌ನ ಯೂಸ್ ಮಾಡಿದ್ದೀನಿ. ಸೊ ಬೀಡ್ಸ್‌ನ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕು ಅಂದ್ರೆ ಕ್ರಿಸ್ಟಲ್ ಬೀಡ್ ಕೂಡ ಈ ಒಂದು ಜಾಗಕ್ಕೆ ಯೂಸ್ ಮಾಡ್ಕೋಬಹುದು. ನೋಡಿ ಕೊನೆವರೆಗೂ ವರ್ಕ್ ಮಾಡಿ ಆಗಿದೆ. ನೋಡ್ತಾ ಇರ್ಬೋದು ಒಂದ್ ಕಡೆ ಬೀಡು, ಒಂದ್ ಕಡೆ 3 ಚೈನು. ಇದೇ ರೀತಿ ನಾನು ವರ್ಕ್ ಅನ್ನ ಮಾಡ್ಕೊಂಡಿರುವಂತದ್ದು. ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕೊಂಡಿದೀನಿ ಜಾಗ ಇತ್ತು ಅಂತ ಹೇಳಿ. ಇವಾಗ ನಾನು 4 ಚೈನ್‌ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇವಾಗ ಸೀರೆನ ನಾವು ಟರ್ನ್ ಮಾಡ್ಕೋಬೇಕು. ಅಂದ್ರೆ ಉಲ್ಟಾ ಸೈಡ್‌ಗೆ ತಿರುಗಿಸ್ಕೊಂಡು ಈ ಕಡೆಯಿಂದ ನೋಡಿದ್ರೆ ಕೊನೆ ಡಬಲ್ ಕ್ರೋಶೆ. ನೋಡಿ ಈ ಡಬಲ್ ಕ್ರೋಶೆ ಮೇಲೆ 4 ಚೈನ್‌ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನಾವೇನು 3 ಚೈನ್ ಹಾಕಿದ್ವಲ್ಲ 3 ಚೈನ್ ಹಾಕೋ ಕಡೆ 3 ಚೈನೇ ಹಾಕೊಳ್ಳಿ. ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್‌ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಇದು ಅಷ್ಟೇ ಈ ಕಡೆ ಬೀಡ್‌ನ ಪಕ್ಕ ಏನು ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ? ಅಲ್ಲಿಗೆ ನಾವು 4 ಚೈನ್‌ನ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಬೀಡ್‌ನ ಸುತ್ತ ನಾವು ಚೈನ್ ಹಾಕೋಬೇಕು. ಸೊ ಬೀಡ್‌ನ ಸುತ್ತ ನೀವು 5 ಚೈನ್ ಕೂಡ ಹಾಕೋಬಹುದು. ನೀವು 6 ಚೈನ್ ಕೂಡ ಹಾಕೋಬಹುದು. 5 ಚೈನ್ ಹಾಕಿ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ದೊಡ್ಡದಾಗಿ ಏನಾದ್ರು ಬೀಡ್‌ನ ಹಾಕೊಂಡಿದ್ರಿ ಅಂದ್ರೆ, 1 ಚೈನ್ ಎಕ್ಸ್ಟ್ರಾ ಹಾಕೋಬಹುದು. ಇಲ್ಲಾಂದ್ರೆ 5 ಚೈನ್‌ಗೆ ಬೇಕಂದ್ರೆ ನೀವು ಸ್ಟಾಪ್ ಮಾಡ್ಕೋಬಹುದು. 5 ಚೈನ್ ಆದ್ಮೇಲೆ ಬೀಡ್‌ನ ಪಕ್ಕದಲ್ಲೇ ಇರೋಂಥ ಲೆಫ್ಟ್ ಸೈಡಲ್ಲಿ ಆ ಒಂದು ಡಬಲ್ ಕ್ರೋಶೆ ಮೇಲೆ ಚೈನ್‌ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಬಾಕ್ಸ್‌ನ ಮೇಲೆ 4 ಚೈನ್ ಹಾಕೋಬೇಕು. ಸೊ ಏನಾಗುತ್ತೆ ಅಂದ್ರೆ ಬಾಕ್ಸ್‌ಗಳ ಮೇಲೆಲ್ಲ 4 ಚೈನ್ ಬರುತ್ತೆ. 3 ಚೈನ್ ಇರೋ ಕಡೆ 3 ಚೈನೇ ಬರುತ್ತೆ. ಬೀಡ್ಸ್‌ನ ಮೇಲೆ ಮಾತ್ರ ನೀವು 5 ಇಲ್ಲ ಅಂದ್ರೆ 6 ಚೈನ್‌ಗಳನ್ನ ಹಾಕೋಬಹುದು. ನೋಡಿ ಬಾಕ್ಸ್ ಮೇಲೆ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಬಾಕ್ಸ್ ಆದ್ಮೇಲೆ 3 ಚೈನ್ ಏನಿದೆ ಅಲ್ವಾ? ಸೊ ಅಲ್ಲಿಗೆ 3 ಚೈನ್‌ನ ಹಾಕೋಬಹುದು. ಇನ್ ಕೇಸ್ ಸಮ್‌ಟೈಮ್ಸ್ 3 ಚೈನ್‌ನ ಹಾಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ 4 ಚೈನ್ ಕೂಡ ಹಾಕೋಬಹುದು. ಇಲ್ಲ 2 ಚೈನ್‌ಗೆ ಸಾಕಾಗುತ್ತೆ ಅಂದ್ರೆ ನೀವು ಅಷ್ಟು ಕೂಡ ಹಾಕೋಬಹುದು. ನೋಡಿ ಈ ಗ್ಯಾಪ್‌ಗೆ 3 ಚೈನ್ ಹಾಕೊಳ್ಳಿ. ಸೊ 3 ಚೈನ್ ಆಗಲ್ಲ ಒಂದ್ ಎಕ್ಸ್ಟ್ರಾ ಹಾಕೋಬೇಕು ಅಂದ್ರೂ 4 ಚೈನ್ ಹಾಕೋಬಹುದು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್‌ಗೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಬಾಕ್ಸ್‌ನ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ 4 ಚೈನ್‌ನ ಹಾಕಿ ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಮನ ಇಟ್ಕೊಳ್ಳಿ. ಬಾಕ್ಸ್‌ಗಳ ಮೇಲೆ ಒಂದು ಕೌಂಟಿಂಗ್ ಬರುತ್ತೆ. ಬೀಡ್‌ನ ಮೇಲೆ ಒಂದು ಕೌಂಟಿಂಗ್ ಬರುತ್ತೆ. ಅಂದ್ರೆ ವೇರಿಯೇಷನ್ ಬರುತ್ತೆ. 1 ಇಲ್ಲ 2 ಚೈನು. ಬೀಡ್‌ನ ಮೇಲೆ ಜಾಸ್ತಿ ಹಾಕೋತೀವಿ. ಅದೇ ನಾವು ಬಾಕ್ಸ್‌ನ ಮೇಲೆ ವರ್ಕ್ ಮಾಡ್ಕೋಬೇಕಾದ್ರೆ 4 ಚೈನಲ್ಲೇ ವರ್ಕ್ ಮಾಡ್ತೀವಿ. ಈ ಒಂದು ಡಿಸೈನು ಯಾವ ತರ ಅಂತ ಅಂದ್ರೆ ಸೀರೆನಲ್ಲಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೋ ಡಿಸೈನ್ ನ ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಸೀರೆ ಬಂದು ತುಂಬಾ ಒಂದೇ ಕಲರ್ ಅಲ್ಲಿ ಬರೀ ಗೋಲ್ಡ್ ಅಲ್ಲೇ ಇರುತ್ತೆ ಅಂದಾಗ ಈ ತರ ಕಲರ್ಸ್ ನ ಆಡ್ ಮಾಡಿಸ್ಕೊಂತಾರೆ. ಈ ಸೀರೆ ಬಂದು ಕಂಪ್ಲೀಟ್ ಗೋಲ್ಡ್ ಕಲರು. ಇದಕ್ಕೆ ಗ್ರೀನ್ ಕಲರ್ ಹಾಗೆ ಮರೂನ್ ಕಲರ್ ದಾರದಲ್ಲಿ ಬ್ಲೌಸ್ ನ ವರ್ಕ್ ಮಾಡ್ಸಿದ್ದಾರೆ. ಸೊ ಹಾಗಾಗಿ ಈ ತರ ಕಲರ್ಸ್ ನ ಆಡ್ ಮಾಡ್ಕೊಂಡಿದ್ದು ನೋಡಿ ಕಂಪ್ಲೀಟ್ ಆಯ್ತು. ಪೂರ್ತಿ ಸೀರೆ ಪೂರ್ತಿ ನಾನು ವರ್ಕ್ ಮಾಡ್ಕೊಂಡೆ. ವರ್ಕ್ ಮಾಡ್ಕೊಂಡು ಮತ್ತೆ ನಾನು ಫ್ರಂಟ್ ಸೈಡ್‌ಗೆನೆ ತಿರುಗಿಸ್ಕೊಂಡಿದ್ದೀನಿ. ಫ್ರಂಟ್ ಸೈಡ್‌ಗೆ ತಿರುಗಿಸ್ಕೋಬೇಕು. ಫ್ರಂಟ್ ಸೈಡ್‌ಗೆ ತಿರುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಕಲರ್ ದಾರನ ಹಾಕೋಬೇಕು. ನೋಡಿ ಇಲ್ಲಿ ಇದು ಫ್ರಂಟ್ ಸೈಡ್ ಅಲ್ಲಿ ನಾನು ತೋರಿಸ್ತಾ ಇರೋದು. ಇಷ್ಟೊತ್ತು ರಿವರ್ಸ್ ಸೈಡ್ ಇಂದ ವರ್ಕ್ ಅನ್ನ ಮಾಡಿ ಇವಾಗ ಫ್ರಂಟ್ ಸೈಡ್‌ಗೆ ಟರ್ನ್ ಮಾಡ್ಕೊಂಡಿರೋವಂಥದ್ದು ಸೀರೆನ. ಇವಾಗ ಇಲ್ಲಿ ಫಸ್ಟ್ ನಾವು ಗ್ರೀನ್ ಕಲರ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ 2 ಚೈನ್ ಹಾಕಿದ್ವಿ ಅಲ್ವಾ? 2 ಚೈನ್‌ನ
ಮೇಲ್ಗಡೆಗೆ ನಾವು ನೆಕ್ಸ್ಟ್ ಲೇಯರ್‌ದು 4 ಚೈನ್‌ನ ಲಾಕ್ ಮಾಡಿರ್ತೀವಿ. ಸೊ ಸೇಮ್ ಪಾಯಿಂಟ್‌ಗೆನೆ ನೀಡಲ್‌ನ ಹಾಕಿ ಒಂದು ಲೂಪಿಂದ ಚೈನ್ ತಗೊಳ್ಳಿ. ಇದು ಕೌಂಟ್‌ಗೆ ಬರೋದಿಲ್ಲ ನಮ್ಗೆ. ಮತ್ತೆ ಫಸ್ಟು 4 ಚೈನ್‌ನ ಗ್ಯಾಪ್‌ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು, ಇವಾಗ ಏನ್ ಮಾಡ್ತೀರಾ, ಆದ್ರೆ ಡೈರೆಕ್ಟ್ ಆಗೇನೆ ಇಲ್ಲಿ 3 ಚೈನ್‌ನ ಲಾಕ್‌ನ ಮೇಲೆ ಲಾಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೋಬಹುದು. ಇವಾಗ ಇಲ್ಲಿ 3 ಚೈನ್ ಹಾಕೊಳ್ಳಿ. ಇನ್ ಕೇಸ್ ನೀವು 4 ಚೈನ್ ಹಾಕಿದ್ರೆ 4 ಚೈನ್ ಹಾಕೋಬಹುದು. ಇಲ್ಲಿ ಲಾಕ್‌ನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್‌ನ ಗ್ಯಾಪ್‌ಗೆ ನಾವು ಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲ ನಾನು ಡೈರೆಕ್ಟ್ ಆಗಿ ವರ್ಕ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ವರ್ಕ್ ಮಾಡ್ಕೋಬಹುದು. ನಾನು 4 ಚೈನ್ ಗ್ಯಾಪ್‌ಗೆ ಸಿಂಗಲ್ ಕ್ರೋಶೆ ಹಾಕೊಂಡು ಇಲ್ಲಿಂದಾನೇ ನಾನು ಬೀಡ್‌ನ ಮೇಲೆ ನಾವೇನು ಚೈನ್‌ಗಳನ್ನ ಹಾಕೊಂಡಿದ್ವಿ ಅಲ್ವಾ, ಆ ಒಂದು ಚೈನ್‌ನ ಗ್ಯಾಪ್‌ಗೆ ಡಬಲ್ ಕ್ರೋಶೆ ಸ್ಟಿಚ್‌ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಗಮನ ಇಟ್ಕೊಳ್ಳಿ, ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ಇಂದಾನೆ ವರ್ಕ್ ಮಾಡ್ತಾ ಇರುವಂತದ್ದು. ಈ ಡಿಸೈನ್ ನಾವು ಇವಾಗ ಏನ್ ನಾನು ಮರೂನ್ ಕಲರ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಲ್ವಾ, ಈ ಒಂದು ಜಾಗದಲ್ಲಿ ಬೇಕಂದ್ರೆ ತ್ರಿಬಲ್ ಕ್ರೋಶೆ ಸ್ಟಿಚ್ ನ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಡಬಲ್ ಕ್ರೋಶೆ ಸ್ಟಿಚ್ ನೇ ವರ್ಕ್ ಮಾಡ್ತಿರೋಂಥದ್ದು. ಸೊ ಇಲ್ಲೂ ಅಷ್ಟೇ, ಡಬಲ್ ಕ್ರೋಶೆ ನಾವೇನು ಮಾಡ್ತಾ ಇದೀವಿ ಅಲ್ವಾ ಬೀಡ್ ನ ಮೇಲೆ, ಇದ್ರ ಲೆಂತ್ ಎಷ್ಟು ಉದ್ದ ಡಬಲ್ ಕ್ರೋಶೆ ಮಾಡ್ತೀವೋ ಪ್ರತಿಯೊಂದು ಅಷ್ಟೇ ಉದ್ದ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡ್ರೆ ಆರ್ಚ್ ನ ಶೇಪು ನೀಟಾಗಿ ಬರಲ್ಲ. ಸೊ ಇದನ್ನ ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಬೇಕಂದ್ರೆ ಇಲ್ಲಿ ಬೀಡ್ಸ್ ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಬಟ್ ಈ ಒಂದು ಆರ್ಚ್ಗೆ ನಾನು ಒಂದೇ ಬೀಡ್ ನ ಹಾಕೋತೀನಿ. ನೋಡಿ, ಲೆಂತ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ನಾವು ವರ್ಕ್ ಮಾಡ್ತಾ ಹೋಗ್ಬೇಕು. ನೋಡಿ, ಡಬಲ್ ಕ್ರೋಶೆ ಇದೇ ತರನೇ. ಇವಾಗ ನಾನು 7ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು 8ನೇ ಡಬಲ್ ಕ್ರೋಶೆ. ಸೊ ನೀವು 16 ಕೌಂಟಿಂಗ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ನಾನು 14 ಕೌಂಟಿಂಗ್ಸ್ ನ ಬೇಕಾದ್ರೂ ಮಾಡ್ತೀನಿ ಅಂತ ಮಾಡ್ಕೊಂಡು, ಇವಾಗ ಕಂಪ್ಲೀಟ್ ಆಗಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವು ಲಾಕ್ ಮಾಡ್ಕೋಬೇಕು. ಟೋಟಲ್ ಆಗಿ ಇಲ್ಲಿ ನಾನು 16 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿರೋದು. 4 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ, ಮತ್ತೆ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಂಡು ನೋಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. 4 ಚೈನ್ ಗ್ಯಾಪ್ ಒಳಗಡೆ ಫಸ್ಟ್ ಲಾಕ್ ಮಾಡಿ ಆಮೇಲೆ ಲಾಕ್ ನ ಮೇಲೆ ಲಾಕ್ ಮಾಡಬೇಕು. ಮತ್ತೆ ಇವಾಗ ಇಲ್ಲಿ 3 ಚೈನ್ ಇರೋ ಕಡೆ 3 ಚೈನ್ ಹಾಕೊಳ್ಳಿ, ಇಲ್ಲ 4 ಚೈನ್ ಕೂಡ ಹಾಕೋಬಹುದು. ನೋಡಿ, ಇಲ್ಲಿ ಲಾಕ್ ನ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಬೇಕಂದ್ರೆ ನೀವು ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬಹುದು ಇದ್ರೊಳಗಡೆಗೆ. ಇಲ್ಲ ಅಂತ ಅಂದ್ರೆ ಇಲ್ಲೇನು ನಾವು ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಮಾಡಿದ್ವಿ ಅಲ್ವಾ, ಆ ತರ ಕೂಡ ಮಾಡ್ಕೋಬಹುದು. ಬಟ್ ಈ ಒಂದು ಆರ್ಚು ನಾನು 4 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ದಲೆ ತೋರಿಸ್ತೀನಿ ನಾನು ನಿಮ್ಗೆ ಫೈನಲ್ ಲುಕ್ ಯಾವ ತರ ಕಾಣಿಸುತ್ತೆ ಅಂತ. 4 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡಿದ್ರೆ ಒಂದು ಫಿನಿಶಿಂಗ್ ಬರುತ್ತೆ. ಅದೇ ಡೈರೆಕ್ಟ್ 4 ಚೈನ್ ಇಂದಾನೇ ನಾವು ಆರ್ಚ್ ನ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ ತರ ಫಿನಿಶಿಂಗ್ ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಇವಾಗ ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ 4 ಚೈನ್ ನ ಲಾಕ್ ನ ಮೇಲ್ಗಡೆನೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಲಾಕ್ ಇಂದ ಲಾಕ್ ಗೆ ವರ್ಕ್ ಮಾಡ್ತಿರೋಂಥದ್ದು. ಮತ್ತೆ ಇವಾಗ 3 ಚೈನ್ ಹಾಕೊಂಡು ನೆಕ್ಸ್ಟ್ 3 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಗ್ಯಾಪ್ಗೆ ನಾವು ಕುಚ್ಚನ್ನ ಹಾಕುವಂಥದ್ದು. ನೋಡಿ, ಇಲ್ಲಿ ಫಸ್ಟ್ ಆರ್ಚ್ಗೂ ಸೆಕೆಂಡ್ ಆರ್ಚ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫಸ್ಟ್ ಸ್ವಲ್ಪ ಯು ಶೇಪ್ ಅಲ್ಲಿ ಕಾಣಿಸುತ್ತೆ, ಸೆಕೆಂಡ್ ಆರ್ಚ್ ಸ್ವಲ್ಪ ಬ್ರಾಡ್ ಶೇಪ್ ಅಲ್ಲಿ ಕಾಣಿಸುತ್ತೆ. ನನ್ಗಂತೂ ಫಸ್ಟ್ ಆರ್ಚೆ ಇಷ್ಟ ಆಗೋದು, ಸೆಕೆಂಡ್ ಆರ್ಚ್ ಕೆಲವೊಂದೊಂದ್ಸತಿ ಒಂದೊಂದ್ ತರ ಆಗ್ಬಿಡುತ್ತೆ. ಸೊ ಇದೇ ತರ ಕಂಪ್ಲೀಟ್ ಮಾಡಿ ಕುಚ್ಚೆಲ್ಲ ಹಾಕಿ ಡಿಸೈನ್ ನ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ನೋಡಿ, ಇಲ್ಲಿ ಈ ರೀತಿ ಗೋಲ್ಡ್ ಕಲರ್ ದಾರನ ನಾನು ತಗೊಂಡು ಕುಚ್ಚು ಕಟ್ಟಿರೋದು. ಈ ಒಂದು ಡಿಸೈನ್ಗೆ ಇವತ್ತು ಕೂಡ ನಾನು 650 ಚಾರ್ಜ್ ಮಾಡ್ತೀನಿ ಅಷ್ಟೇ. ಹಳೆ ಡಿಸೈನು ನೀವು ನೆನ್ಪು ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ವಿಡಿಯೋನ ನೀವು ಹೈಪ್ ಕೂಡ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ನೀವೇನಾದ್ರು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಹಾಕಿದ್ದೀನಿ. ಕ್ಲಾಸಸ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.